ಎಜಿ ನ್ಯೂಸ್ಗೆ ಸ್ವಾಗತ. ಬೀಜ ಗೊಬ್ಬರ ಹಾಕಿದ ಭೂಮಿ ಎಂದು ರೈತರನ್ನ ಕೈಬಿಡುವುದಿಲ್ಲ ಎಂದು ನಾಣ್ಣುಡಿ ಪ್ರಸ್ತುತ ರೈತರಿಗೆ ಅನ್ವಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಿತ್ತಿದ ಬೆಳೆ ಮಳೆ ಭೂಮಿಯಲ್ಲಿ ಅಕಾಲಿಕ ಮಳೆಯ ಅವಾಂತರದಿಂದ ಹೊಲದಲ್ಲೇ ಕೊಳೆಯುವಂತಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿನಲ್ಲಿ ಸುರಿದ ಅಕಾಲಿಕ ಮಳೆಗೆ ಹೊಲದಲ್ಲಿ ಕಟಾವು ಮಾಡಿದ ಶೇಂಗಾ ಬೆಳೆ ಸಿಲುಕಿ ಹಾಳಾಗಿದೆ. ಇದು ಕೇವಲ ರೈತ ಮಂಜಣ್ಣನ ಒಬ್ಬರ ಕಥೆಯಲ್ಲ. ಬಯಲು ಸೀಮೆಯ ಬರಪೀಡಿತ ಪ್ರದೇಶ ಜಿಲ್ಲೆಯ ಹಣೆಪಟ್ಟಿ ಕೊಟ್ಟಿಕೊಂಡಿರುವ ಬಹುತೇಕ ರೈತರ ಪರಿಸ್ಥಿತಿ. ಬಡವರ ಬಾದಾಮಿ ಎಂದು ಖ್ಯಾತಿ ಪಡೆದಿರುವ ಶೇಂಗಾ ಬೆಳೆ ಈ ಬಾರಿಯೂ ಕೂಡ ಕೈಕೊಟ್ಟಿದೆ. ಕೈಯಲ್ಲಿದ್ದ ಹಣವೂ ಕೂಡ ಹೋಗಿದೆ. ಭೂತಾಯಿ ಒಡಲು ಸೇರಿದ ಬಿತ್ತನೆ ಬೀಜ, ಗೊಬ್ಬರ, ಬೇಸಾಯ, ಕೂಲಿ, ರೈತರ ಶ್ರಮ ಎಲ್ಲವೂ ಕೂಡ ವ್ಯರ್ಥವಾಗಿಬಿಟ್ಟಿದೆ. ರೈತನ ಬಾಳಿಗೆ ಆಸರೆಯಾಗಬೇಕಾಗಿದ್ದ ಶೇಂಗಾ ಬೆಳೆ ಮಳೆಗೆ ಸಿಲುಕಿ ಹೊಲದಲ್ಲೇ ಕುಳಿತಾ ಇದೆ. ಜಾನುವಾರುಗಳಿಗೂ ಮೇವಿನ ಕೊರತೆ ಎದುರಾಗುವ ಭೀತಿ ರೈತರನ್ನ ಕಾಡ್ತಾ ಇದೆ. 60-70 ಸಾವಿರ ಬಂಡವಾಳ ಹಾಕಿ ನೋಡಿ ಮಳೆ ಬಂದ್ಬಿಟ್ಟೆಲ್ಲ ಬೆಳ್ಳೆಲ್ಲ ಕಳ್ದು ಹೋಗ್ಬಿಟ್ಟೆ. ಯಾವಾಗ ಇದ್ರಿ ಈಗಾಗಲೇ 3 ದಿನ ಕೊಟ್ಟಿತ್ತು. ಮಳೆ ಎಲ್ಲ ನೋಡಿ ಹೆಂಗೆ ಬಂದು ಎಲ್ಲ ಕಳ್ದು ಹೋಗ್ಬಿಡುತ್ತೆ. ಮಳೆ ಯಾವ ಮಳೆ ನಿನ್ನೆ ದಿನ ಸುಮಾರು 2 ಗಂಟೆಯಿಂದ ಹಿಡಿದು 5 ಗಂಟೆ ತನಕ ಮಳೆ ಭಾರಿ ಮಳೆ ಹೊಡೆದೈತೆ. ನಮಗೆ ಸ್ವಲ್ಪ ಏನೋ ಸೂಕ್ತ ಪರಿಹಾರ ಕೊಡ್ತೀರಿ ಇನ್ಸೂರೆನ್ಸ್ ಕಂಪ್ನಿಯಿಂದ, ಇಲ್ಲ ನಿಮಗೆ ಭಾಳ ಲಾಸ್ ಆಗ್ತೈತೆ. ನೋಡಿ ಇದೆಲ್ಲ ಬಳ್ಳಿ ಎಲ್ಲ ಕೊಳತು ಇಷ್ಟಕ್ಕೊಂದು ಲಾಸ್ ಆಯ್ತು ನಮಗೆ ಅಂತ ಕೇಳ್ಕೊಳ್ತೀನಿ ನಾನು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.